ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಎಚ್ ಆರ್ ಗುರೂಜಿ. ದೈವಮಾಸಿಕನ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಏಪ್ರಿಲ್ ತಿಂಗಳ ವಿಶ್ವವಸು ನಾಮ ಸಂವತ್ಸರದ 12 ರಾಶಿ ತಿಳಿಸೋದು ಬಂದಿನಿ. ಅದರಲ್ಲಿ ವೃಶ್ಚಿಕ ರಾಶಿ. ಈ ರಾಶಿಯವರು ಶುಭವಾರ ಗುರುವಾರ ಮತ್ತು ಅವರು ಇಷ್ಟವಾದ ಬಣ್ಣ ಕೆಂಪಾಗಿರುತ್ತೆ ಮತ್ತು ಅವರು ಧರಿಸುವಂಥ ಹರಳು ಶುಭ ಹರಳು ಹವಳ ಮತ್ತು ಅವ್ರ ಶುಭ ಸಂಖ್ಯೆ 4 ಆಗಿರುತ್ತೆ. ರಾಶಿಯಾಧಿಪತಿ ಮಂಗಳ ಆಗಿರ್ತಾನೆ. ಏಪ್ರಿಲ್ ತಿಂಗಳ ಫಲಾಫಲ ನೋಡಬೇಕಂತಂದರೆ ಈ ರಾಶಿಯವರು ವಿಶಾಖ, ಅನುರಾಧ, ಜ್ಯೇಷ್ಠ ಈ 3 ನಕ್ಷತ್ರ ಕೂಡಿರುವ ವೃಶ್ಚಿಕ ರಾಶಿ. ಈ ರಾಶಿಯವರು ಈ ತಿಂಗಳಲ್ಲಿ ಉತ್ತಮವಾದ ಸ್ಥಿರತೆ ಕಂಡುಕೊಳ್ಳುವಂಥ ಸ್ಥಿತಿ ಬರುತ್ತೆ. ಅಂದರೆ ಉತ್ತಮವಾದ ಸ್ಥಿತಿ ಗತಿ, ಅಂದರೆ ಇಷ್ಟು ದಿನ ಏನೋ ಒಂದು ವಿಚಾರ ಆಗಿರುತ್ತೆ. ಆದರೆ ಉತ್ತಮವಾದ ಸ್ಥಿರತೆ, ಏನೇ ಮಾಡೋಕ್ಕೋದ್ರು ಏನಪ್ಪ ನಾನು ಎಳಗಿನ ಆಗ್ತಾಯಿಲ್ಲ, ಎಷ್ಟೇ ಕಷ್ಟಪಟ್ಟರು ಮುಂದುವರೆಯೋಕೆ ಆಗ್ತಾಯಿಲ್ಲ ನನ್ನ ಕೈಲಿ ಅಂತ ಹೇಳೋ ವ್ಯಕ್ತಿಗಳು ಈ ತಿಂಗಳು ಶುಭ ಆಗುವಂಥ ಯೋಗದ ಸ್ಥಿರತೆ ಕಾಣುವಂಥ ಯೋಗ ಬರುತ್ತೆ. ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ವಾಹನ ಖರೀದಿ ಯೋಗ ಮತ್ತು ವಾಹನ ರಾಜಯೋಗದಲ್ಲಿ ವಾಹನ ಖರೀದಿ, ಯಾಕ ಒಂದು 4 ವೀಲರ್ ಆಗಲಿ 2 ವೀಲರ್ ಆಗಲಿ ಯಾವುದೋ ಒಂದು ಲಕ್ಷ್ಮಿ ಥರ ಒಂದು ಬರುವಂಥ ಯೋಗ, ಮನೆಗೆ ಭಾಗ್ಯಲಕ್ಷ್ಮಿ ಥರ ವಾಹನ ಯೋಗದಲ್ಲಿ ಮತ್ತು ವಾಹನ ರಾಜಯೋಗ ರೂಪದಲ್ಲಿ ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮ ಜೀವನದಲ್ಲಿ ಮೊದಲನೇದಾಗಿ ವಾಹನ ಖರೀದಿಯಲ್ಲಿ ನಿಮ್ಗೆ ಲಾಭ ಆಗ್ತಾ ಹೋಗುತ್ತೆ. ಮತ್ತು ಸಂಬಂಧಿಕರಿಂದ ಸಹಾಯ ಆಗುವಂಥ ಸ್ಥಿತಿ, ಅಂದರೆ ಯಾವುದೋ ಒಂದು ವಾಹನ, ಯಾವುದೋ ಒಂದು ಮನೆ ಕಟ್ಟಡ ಮತ್ತು ಮನೆಯ ಒಂದು ಶುಭ ಕಾರ್ಯ ಕೆಲಸಕ್ಕೆ ಮತ್ತು ಹಣಕಾಸು ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸ್ವಲ್ಪ ಸಂಬಂಧಿಕರಿಂದ ಸಹಾಯ ಮಾಡುವಂಥ ಯೋಗ. ಸಂಬಂಧಿಕರಿಂದ ನಿಮಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಒಂದು ಸಾಲದ ಮುಖಾಂತರ ಆಗಲೋ ಇಲ್ಲ ನಿಮಗೆ ಯಾವುದೋ ರೂಪದಲ್ಲಾಗಲೋ ನಿಮಗೆ ಹಣಕಾಸು ನಿಮಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ವ್ಯವಹಾರ ಮತ್ತು ಸಹಾಯದಿಂದ ಲಾಭ, ವ್ಯವಹಾರ ಆಗಲಿ ವ್ಯವಸಾಯ ಆಗಲಿ ಪ್ರತಿಯೊಂದು ಕಡೆಯಿಂದ ಕೃಷಿಯರಿಗೆ ಲಾಭದಾಯಕ ಆಗುತ್ತೆ. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಮಾಸ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಂಪೂರ್ಣವಾಗಿ ಕೃಷಿಕರಿಗೆ ಭಾಳ ಉತ್ತಮವಾಗಿದೆ. ಈ ಕೃಷಿಕರಿಗೆ ಭಾಳ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ಲಾಭದಿಂದ ಅವ್ರ ಮುಂದೆ ಒಂದು ಒಳ್ಳೆಯ ಒಂದು ಸ್ಥಾನ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಗೃಹ ಸಂಬಂಧ ವಿಷಯದಲ್ಲಿ ಸಂತೋಷ, ಗೃಹ ಸಂಬಂಧ ವಿಚಾರದಲ್ಲಿ ಎಲ್ಲ ರೀತಿಯ ಅನುಕೂಲ ಆಗ್ತಾ ಹೋಗುತ್ತೆ. ಗೃಹ ಸಂಬಂಧ ಅಂದರೆ ಮನೆತನ ಬಗ್ಗೆ ಮನೆಯ ಒಂದು ಶುಭ ಕಾರ್ಯ ಕೆಲಸಗಳಾಗಲಿ, ಶುಭ ಮಾತುಕತೆ ವಿಚಾರದಲ್ಲಾಗಲಿ ಎಲ್ಲ ರೀತಿಯಿಂದ ಲಾಭ ಮತ್ತು ಎಲ್ಲ ಕಡೆಯಿಂದ ಆರ್ಥಿಕದಲ್ಲಿ ತೊಂದರೆಗಳು ಬಾಧೆಗಳು ಯಾವುದೇ ವಿಚಾರಗಳಿದ್ರೂ ಅಲ್ಲಿ ನಿವಾರಣೆ ಆಗಿ ಸಂಪೂರ್ಣವಾಗಿ ಸುಖಮಯ ಜೀವನ ನಡೆಸುವಂಥ ಯೋಗ ವೃಶ್ಚಿಕ ರಾಶಿ ಈ ಮಾಸದಲ್ಲಿ ಬರುವಂಥ ಯೋಗ ಐತೆ. ಮತ್ತು ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಭಾಳ ತೋರಿಸುವಂಥ ಯೋಗ. ಧಾರ್ಮಿಕ ವಿಚಾರದಲ್ಲಿ ಆ ದೇವರು ಒಂದು ಸಂಕಲ್ಪ ರೂಪದಲ್ಲಿ, ಒಂದು ಮನೆ ದೇವರ ಪೂಜೆ ರೂಪದಲ್ಲಾಗಲಿ ಮತ್ತು ದೂರ ಹೋಗಿ ಪ್ರಯಾಣ ಮಾಡಿ ಸಂಪೂರ್ಣ ದೈವ ಒಂದು ಆಶೀರ್ವಾದ ಪಡೆಯುವಂಥ ಯೋಗದಲ್ಲಿ ಎಲ್ಲ ಕಡೆಯಿಂದ ಧಾರ್ಮಿಕ ಆಸಕ್ತಿ ಭಾಳ ಈ ತಿಂಗಳಲ್ಲಿ ಈ ಕುಟುಂಬಸ್ಥರಿಗೆ, ಅಂದರೆ ಈ ವೃಶ್ಚಿಕ ರಾಶಿ ಈ ಕುಟುಂಬದವರಿಗೆ ಒಳ್ಳೆ ಲಾಭ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಜ್ಞಾನವಂತರಾಗಿರ್ತಾರೆ. ಜ್ಞಾನ ಭಂಡಾರ ರೂಪದಲ್ಲಿ ಇರ್ತಾರೆ. ಜ್ಞಾನದಲ್ಲಿ ಅಂತಂದರೆ ಈ ಮಾಸದಲ್ಲಿ ಈ ರಾಶಿಯವರಿಗೆ ತುಂಬ ಜ್ಞಾನ ಇರುತ್ತೆ. ಮತ್ತು 4 ಜನ ಬುದ್ಧಿ ಹೇಳುವಂಥ ಜ್ಞಾನ ಬರುತ್ತೆ. ಮತ್ತು ತಪ್ಪು ದಾರಿ ಹೋದರೂ ಕೂಡ ಸರಿಪಡಿಸುವಂಥ ಒಂದು ಬುದ್ಧಿ ಬರುವಂಥ ಯೋಗ ಬರುತ್ತೆ. ಈ ರಾಶಿ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಮಾಡೋ ಕೆಲಸದ ಸಂತೋಷ ಪ್ರಾಪ್ತಿ ಆಗುವಂಥ ಯೋಗ. ಅವ್ರು ಏನೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಇಷ್ಟು ದಿನ ಏನೋ ಒಂದು ಕೆಟ್ಟದ ಕಿರಿಕಿರಿ ನಡೀತಾ ಹೋಗ್ತಿದ್ರು, ಈ ಒಂದು ಮಾಸದಲ್ಲಿ ಈ ತಿಂಗಳಲ್ಲಿ ಸಂತೋಷ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಪ್ರತಿ ಹೆಜ್ಜೆನವ್ರಿಗೆ ಸುಖಮಯ ಆಗ್ತಾ ಹೋಗುತ್ತೆ. ಸುಖಮಯ ಜೀವನದಲ್ಲಿ ಅವರು ಜೀವನ ಸಾಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಅನುಕೂಲಕರ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ತಾಯಿಯಿಂದ ಅನುಕೂಲ ಆಗೋ ಸಾಧ್ಯತೆ ಹೆಚ್ಚು. ಅವರಿಗೆ ತಾಯಿಯಿಂದ ಲಾಭ ಆಗ್ತಾ ಹೋಗುತ್ತೆ. ತಾಯಿ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟು ಯಾರೇ ನಂಬಿಲ್ಲ ಅಂತಂದ್ರೂ ತಾಯಿ ಕಡೆಯಿಂದ ಅವ್ರಿಗೆ ಲಾಭ ಆಗ್ತಾ ಹೋಗುತ್ತೆ. ಈ ಒಂದು ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾಗಿ ಲಾಭದಾಯಕ ಆಗಿ ತಾಯಿಯಿಂದ ಅವ್ರಿಗೆ ಗಿಫ್ಟ್ ತೊಗೊಳ್ಳೋಂಥ ಯೋಗ ಬರುತ್ತೆ. ತಾಯಿಯಿಂದ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಮತ್ತು ತಾಯಿ ಸಂಪೂರ್ಣವಾಗಿ ಅವ್ರಿಗೆಲ್ಲ ರೀತಿ ಅನುಕೂಲ ಆಗಿ ಎಲ್ಲ ಕಡೆಯಿಂದ ಅವ್ರಿಗೆ ಅನುಕೂಲ ಮಾಡಿ ಅವ್ರಿಗೊಂದು ಸ್ಥಾನಮಾನ ಕೊಡುವಂಥ ಪರಿಸ್ಥಿತಿ ರೂಪದಲ್ಲಿ ಎಲ್ಲ ರೀತಿ ಉತ್ಪತ್ತಿ ಮಾಡ್ತಾ ಹೋಗ್ತಾರೆ. ಅಂಥ ಒಂದು ಸ್ಥಿತಿಗತಿ ಒಂದು ಸಮಯ ಅಂದರೆ ತಾಯಿಯಿಂದ ಭಾಳ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಈ ತಿಂಗಳಲ್ಲಿ ಪುತ್ರನಿಂದ ಕಿರಿಕಿರಿ ಜಗಳ, ಯಾಕಂದ್ರೆ ಸಂಬಂಧ ಹಾಳಾಗಬಹುದು. ಇದರಿಂದ ಏನಾಗ್ತಾ ಹೋಗುತ್ತೆ, ಯಾಕಂದರೆ ಈಗ ಮಗನೇ ಕುಂದು ತಂದೆ ಮೇಲೆ ಕಿರಿಕಿರಿ, ಇಲ್ಲ ತಾಯಿ ಮೇಲೆ ಕಿರಿಕಿರಿ, ಇಲ್ಲ ಸಂಬಂಧದಲ್ಲಿ ಸಂಬಂಧ ಮುರಿಯೋದು, ಇಲ್ಲ ಕಿರಿಕಿರಿ ಆಗೋದು, ಈ ಥರ ಒಂದು ಆಗುವಂಥ
ಸಂಭವ ಭಾಳ ಹೆಚ್ಚಿರುತ್ತೆ. ಆ ಕಾರಣದಾಗಿ ಮಾತು ಕೊಟ್ಟು ಸುಮ್ಮನೆ ವಾದ ವಿವಾದದಲ್ಲಿ ಸುಮ್ಮನೆ ಕಿರಿಕಿರಿ ಮಾಡೋಕ್ಕಿಂತ ಒಬ್ಬರು ಏನೋ ಸಮಸ್ಯೆ ಬಂತು ಅಂತಂದರೆ ಹಿಂದೆ ಜರಿದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸ್ನೇಹಿತರಿಂದ ಮಂದ ಬುದ್ಧಿ ಆಗಬಹುದು, ಅಂದರೆ ನಿಮ್ಮ ಸ್ನೇಹಿತರಿಂದ. ಯಾಕಂದರೆ ಒಬ್ಬ ಹಾಳು ಮಾಡೋರು ಜನರು ಭಾಳ ಇರ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ಬೆಳೀತಿದ್ದಾನೆ ಅಂತಂದರೆ ಹಾಳು ಮಾಡೋ ಜನರೇ ಭಾಳ. ಅಂಥದ್ರಲ್ಲಿ ಅಂದರೆ ಮಂದ ಬುದ್ಧಿ ಕಲಿಯಬಹುದು, ಅವರಿಂದ ಕೆಡಕಾಗಬಹುದು. ಯಾಕೆ ಸ್ನೇಹಿತರಿಂದನೇ ಹಾಳಾಗಬಹುದು, ಕೆಟ್ಟ ಹ್ಯಾಬಿಟ್ಸ್ ಕಲಿಬೋದು. ಇದರಿಂದ ಏನಾಗ್ತಾ ಹೋಗುತ್ತೆ, ಅವ್ರ ಜೀವನದಲ್ಲಿ ಪೆಟ್ಟು ಬೀಳ್ತಾ ಹೋಗುತ್ತೆ, ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಎಲ್ಲ ರೀತಿಯಿಂದಲೂ ಪೆಟ್ಟು ಬಿದ್ದು ಅವ್ರ ಧನನಾಶ ಆಗಿ ಕೆಟ್ಟ ಹೆಸರು ಬಂದು ತಂದೆ ತಾಯಿ ಮೇಲೆ ಒಂದು ಅಂದರೆ ಕೆಟ್ಟ ಒಂದು ಮಾತು ಬರುವಂಥ ಯೋಗಗಳ ಸಾಧ್ಯತೆ ಹೆಚ್ಚಿನಿದೆ. ಆ ಕಾರಣದಿಂದಾಗಿ ಸ್ನೇಹಿತರೊಡನೆ ನೋಡ್ಕೊಂಡು ವ್ಯವಹಾರ ಮಾಡಿದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಅವಶ್ಯಕತೆ ಇಲ್ಲದ ಕಾರ್ಯಗಳೇ ಕೈಗೂಡಿ ವಿಪತ್ತು ತಂದುಕೊಳ್ಳಬಹುದು. ಯಾಕಂದರೆ ಅವಶ್ಯಕತೆ ಇಲ್ಲದ ಕಾರ್ಯಗಳಿಗೆ ನೀವು ಕೈ ಹಾಕಿ ಸಂಪೂರ್ಣವಾಗಿ ವಿಪತ್ತು ಅಂದರೆ ಕಿರಿಕಿರಿ, ಒಟ್ಟ ಮನಸ್ತಾಪಗಳು ಮತ್ತು ಜಗಳ ಮತ್ತು ನಿಮ್ಮ ಒಂದು ಆಪತ್ತು ಬರುವಂಥ ಗಂಡಂತರ ಬರೋ ಸಾಧ್ಯತೆಗಳು ಹೆಚ್ಚು. ಈಗ ಅವಶ್ಯಕತೆ ಇಲ್ಲ, ಸುಮ್ಮನೆ ಈಗ ಅದು ಅವಶ್ಯಕತೆ ಇಲ್ಲದ ದಾರಿಗೆ ಹೋಗಿ ಸುಮ್ಮನೆ ಸಮಯ ವೇಸ್ಟ್ ಮಾಡೋದು, ಇಲ್ಲ ಕಿರಿಕಿರಿ ಆಗೋದು, ಏನು ಸಂಬಂಧಪಟ್ಟ ವಿಚಾರಕ್ಕೆ ನೀವು ಮುಂದೆ ಮೂಗು ತೋರಿಸಿ ನಿಮಗೆ ಅವಮಾನ ಆಗಿ ಸಮಸ್ಯೆಗಳು ಎದುರಾಗೋದು, ಇಂಥ ವಿಚಾರಗಳಿಂದ ದೂರ ಇದ್ದಷ್ಟು ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು ತಲೆ ನೀವೇ ಚಪ್ಪಡಿಕಲ್ಲಿ ಹೇಳ್ಕೋಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಬರುವಂಥ ಯೋಗ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಗರೂಕತೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಅದು ಅವಶ್ಯಕತೆ ಇದ್ರೆ ಮಾತ್ರ ಮುಂದುವರಿರಿ. ಅನಾವಶ್ಯಕವಾಗಿ ಸುಮ್ಮನೆ ಕಾಲಹರಣ ಮಾಡೋದ್ರಲ್ಲಿ ವ್ಯರ್ಥ. ಆ ಕಾರಣದಿಂದ ವಿಚಾರ ಮಾಡಿ ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ವಿವಾದಗಳಿಗೆ ನಿಮ್ಮಂತೆ ಅಂದರೆ ಯಾವುದೇ ವಿವಾದಗಳಿದ್ದರೂ ಎಷ್ಟು ಜನ ಸಮಸ್ಯೆಗಳಿಗೆ ಕಟ್ಟಿಟ್ಟ ಬುತ್ತಿ ಥರ ಇದ್ದಿದ್ದ ವಿಚಾರಗಳು ಈಗ ವಿವಾದಗಳಿಂದ ನಿಮ್ಮಂಥ ಎಲ್ಲ ಒಂದು ವಿವಾದಗಳು ಪ್ರತಿಯೊಂದು ಎಲ್ಲ ಕ್ಲಿಯರ್ ಆಗಿ ಬದಲಾವಣೆ ಆಗಿ ವಿವಾದಗಳೆಲ್ಲ ನಿರ್ಣಯ ಆಗುವಂಥ ಯೋಗ ಬರುತ್ತಾ ಹೋಗುತ್ತೆ. ಅಂದರೆ ರಾಜ್ಯ ಸಂಧಾನ ರೂಪದಲ್ಲಿ ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಯಾವುದೇ ವಿವಾದಗಳು, ಕಿರಿಕಿರಿಗಳು, ಕೆಟ್ಟ ಹೆಸರುಗಳು, ಅವಮಾನಗೀಡಾಗಿ ಸಮಸ್ಯೆಗಳಾದರೂ ಕೂಡ ಎಲ್ಲ ಈ ಒಂದು ತಿಂಗಳಲ್ಲಿ ನಿವಾರಣೆ ಆಗಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುವಂಥ ಯೋಗ ಬರುತ್ತೆ. ಈ ಮಾರ್ಗದರ್ಶನದಲ್ಲಿ ನೀವು ನಡೆದಷ್ಟು ಮುಂದೆ ಒಳ್ಳೆಯ ಒಂದು ಫ್ಯೂಚರ್ ಇದೆ ಅಂತ ಹೇಳೋದು. ಮತ್ತು ಮಾನಸಿಕ ವ್ಯತ್ಯಯ ಆಗಬಹುದು ನಿಮಗೆ. ಯಾಕಂತಂದರೆ ಎಷ್ಟೇ ನೀವು ಒಳ್ಳೇದಾಗೋ ಸಮಯದಲ್ಲಿದ್ದರೂ ಕೂಡ ಸ್ವಲ್ಪ ಮಾನಸಿಕ ತೊಂದರೆ, ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ, ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸಮಸ್ಯೆಗಳ ಮೇಲೆ ಸಮಸ್ಯೆ, ಪೆಟ್ಟ ಮೇಲೆ ಪೆಟ್ಟು ತಿಂದು ನಿಮ್ಮ ಒಂದು ಮಾನಸಿಕ ತೊಂದರೆಗಳಿಂದಾಗಿ ಸ್ವಲ್ಪ ಆರೋಗ್ಯ ಕೂಡ ಏರುಪೇರು ಆಗ್ತಾ ಹೋಗುತ್ತೆ. ಇದನ್ನು ಸ್ವಲ್ಪ ಹುಷಾರಾಗಿರೋದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಮಾಡುವ ಕೆಲಸ ಧನಪ್ರಾಪ್ತಿ ಆಗ್ತಾ ಹೋಗುತ್ತೆ. ನೀವು ಏನೇ ಕಷ್ಟಪಟ್ಟು ಏನೇ ಇಷ್ಟಪಟ್ಟು ಮಾಡೋಕ್ಕೋದ್ರು ಸ್ವಲ್ಪ ನಿಮಗೆ ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ, ನಿಮಗೆ ಕೆಲಸದಲ್ಲಿ ಧನಪ್ರಾಪ್ತಿ ರೂಪದಲ್ಲಿ ಆಗ್ತಾ ಹೋಗುತ್ತೆ, ಲಾಭದಾಯಕ ಆಗ್ತಾ ಹೋಗುತ್ತೆ. ಇದರಿಂದ ಒಳ್ಳೇದಾಗ್ತಾ ಹೋಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ವೃತ್ತಿಯಲ್ಲಿ ಅಧಿಕಾರಿಗಳ ಪ್ರಶಂಸೆ ಸಿಗೋ ಸಾಧ್ಯತೆ, ವೃತ್ತಿಯಲ್ಲಿ ಮಾಡುವ ಕೆಲಸದಲ್ಲಿ, ವೃತ್ತಿ ಬದುಕಲ್ಲಿ, ಮತ್ತು ಈ ಒಂದು ನೀವು ಏನು ಕೆಲಸ ಕೈಗೆ ಕೊಡ್ತೀರಾ, ಏನೇ ಕೆಲಸ ಮಾಡೋಕ್ಕೆ ಹೋದ್ರು ಅದರಿಂದ ಭಾಳ ಒಂದು ಸ್ಥಾನ ಸಿಗುತ್ತೆ, ಒಂದು ಒಳ್ಳೆಯ ರೀತಿ ಗೌರವ ಸಿಗುತ್ತೆ, ಸನ್ಮಾನ ಸ್ವೀಕರಿಸುವಂಥ ಯೋಗನೂ ಬರುತ್ತೆ. ಇದರಿಂದಾಗಿ ಒಳ್ಳೆಯ ಸ್ಥಾನ ಸಿಗುತ್ತೆ, ಧನ ಪ್ರಾಪ್ತಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಸಂತಾನ ಪ್ರಾಪ್ತಿ ರೂಪದಲ್ಲಿ ನಿಮಗೆ ಲಾಭ ಈ ತಿಂಗಳು ಅಂದರೆ ನವವಿವಾಹಿತರಿಗೆ ಸಂತಾನ ಪ್ರಾಪ್ತಿ ರೂಪದಲ್ಲಿ ಲಾಭದಾಯಕ ಇದೆ. ಸಂತಾನ ಪ್ರಾಪ್ತಿ ರೂಪದಲ್ಲಿ ಆಗುವಂಥ ಯೋಗ ಮತ್ತು ಒಳ್ಳೆಯ ಒಂದು ಎಷ್ಟೋ ವರ್ಷದಿಂದ ಮಕ್ಕಳೇ ಆಗಿಲ್ಲ ಅಂಥವ್ರು ಕೂಡ ಈ ಮಾಸದಲ್ಲಿ ಒಳ್ಳೆಯದಾಗುತ್ತೆ. ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿ ಕೇಳುವಂಥ ಯೋಗ ಬರುತ್ತೆ ಮತ್ತು ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ, ಒಳ್ಳೆಯದಾಗುತ್ತೆ. ಸರ್ವಜನ ಸುಖನ ಭವಂತ. ಒಳ್ಳೆಯದಾದ ವೀಕ್ಷಕರೇ.